ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ಇವತ್ತು 33/47 ಬಿಲ್ಡಿಂಗ್ ಪ್ಲಾನ್ ಇದೆ. ಇಲ್ಲಿ ಯಾವ್ಯಾವ ರೂಮನ್ನು ಎಲ್ಲೆಲ್ಲಿ ಪ್ರೊವೈಡ್ ಮಾಡಿದ್ವಿ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ ಇಂದ ಸ್ಟಾರ್ಟ್ ಮಾಡೋಣ. ಗ್ರೌಂಡ್ ಫ್ಲೋರ್ ನಲ್ಲಿ 1 BHK ರೂಮ್ ಹಾಗೇನೆ ಉಳಿದಿದ್ದ ಏರಿಯಾವನ್ನು ನಾವು ಪಾರ್ಕಿಂಗ್ ಅಂತ ಬಿಟ್ಟಿದೀವಿ. ನಿಮಗೆ ಪ್ಲಾನ್ ಮತ್ತೆ ಎಲಿವೇಶನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಫಸ್ಟ್ ಫ್ಲೋರ್ ನಲ್ಲಿ ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ವಿ. ಇದ್ರ ಸೈಜು 28 feet 6 inch ಹಾಗೇನೆ 2 feet 9 inch ಇದೆ. ಅಂದ್ರೆ ಫಸ್ಟ್ ಬರ್ತಕ್ಕಂಥದ್ದು ಹಾರಿಜೆಂಟಲ್ ಆಗಿರುತ್ತೆ ಡೈಮೆನ್ಷನ್, ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ಟಿಕಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪೂಜಾ ರೂಮ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಇದು 5 feet 3 inch ಇಂಟು 4 feet 3 inch ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಇದು ಲಿವಿಂಗ್ ಆಗಿರುತ್ತೆ. ಮತ್ತೆ ಇಲ್ಲಿ ಕಟ್ಔಟ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಮತ್ತೆ ಇಲ್ಲಿ ಸೌತ್ ಈಸ್ಟ್ ಅಲ್ಲಿ ಕಿಚನ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಕಿಚನ್ ಡೈಮೆನ್ಷನ್ ಅನ್ನ 10 feet ಇಂಟು 10 feet 9 inch ಅನ್ನ ಪ್ರೊವೈಡ್ ಮಾಡಿದ್ವಿ. ಹಾಗೇನೆ ಡೈನಿಂಗ್ ಅನ್ನು ಕೂಡ ಕಂಬೈನ್ ಆಗಿ ಕೊಟ್ಟಿದ್ವಿ. ಇದು 15 feet 9 inch ಇಂಟು 10 feet ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೇನೆ ಸೌತ್ ವೆಸ್ಟ್ಗೆ ನಾವು ಮಾಸ್ಟರ್ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇದು 10 feet 9 inch ಇಂಟು 15 feet ಅನ್ನ ಪ್ರೊವೈಡ್ ಮಾಡಿದ್ವಿ. 10 feet ಹಾರಿಜೆಂಟಲ್ ಹಾಗೆ 15 feet ವರ್ಟಿಕಲ್ ಆಗಿರುತ್ತೆ. ಮತ್ತೆ ಕಿಚನ್ಗೆ ಅವರು ಸ್ಟೋರ್ ರೂಮ್ ಬೇಕು ಅಂತ ಹೇಳಿದ್ರು, ಹಾಗಾಗಿ 5 feet 3 inch ಇಂಟು 4 feet 6 inch ಡೈಮೆನ್ಷನ್ ಒಂದು ಸ್ಟೋರ್ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಹಾಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ವಿ. ಇದು 5 feet ಇಂಟು 5 feet 3 inch ಅನ್ನ ಪ್ರೊವೈಡ್ ಮಾಡಿದ್ವಿ. ಮತ್ತೆ ಇದು ಲಿಫ್ಟ್ ಅನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇದು 5 BHK ಹೌಸ್ ಪ್ಲಾನ್ ವೀಕ್ಷಕರೇ. ಲಿಫ್ಟ್ ಇದು 5 feet ಇಂಟು 4 feet 3 inch ಅನ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಲಿಫ್ಟ್ ನ ಮಾಸ್ಟರ್ ಬೆಡ್ರೂಮ್ಗೆ ವಾರ್ಡ್ರೋಬ್ ಅನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಇದು 6 feet ಇಂಟು 6 feet ಅನ್ನು ಕೊಟ್ಟಿದ್ವಿ. ಹಾಗೆ ಅದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಅನ್ನು ಕೂಡ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇದು 6 feet ಇಂಟು 6 feet ಅನ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇರ್ ಕೇಸ್ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ ಬರೋದಕ್ಕೆ ವೀಕ್ಷಕರೇ. ಹಾಗೆ ಇವಾಗ ಇಲ್ಲೊಂದು ಸ್ಟೇರ್ ಕೇಸ್ ಇದೆ. ಇದು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಕೆ. ಈಗ ಸೆಕೆಂಡ್ ಫ್ಲೋರ್ದು ಹೌಸ್ ಪ್ಲಾನ್ ನೋಡೋಣ ಬನ್ನಿ. ಸೆಕೆಂಡ್ ಫ್ಲೋರ್ನಲ್ಲಿ ಇಲ್ಲಿ ಲಿವಿಂಗ್ ಅನ್ನು ಪ್ರೊವೈಡ್ ಮಾಡಿದ್ವಿ. ಇದು 17 feet 9 inch ಇಂಟು 15 feet ಇದೆ. ಹಾಗೆಯೇ ಇಲ್ಲಿ ಕೆಳಗಡೆ ಲಿವಿಂಗ್ ಇರುತ್ತೆ. ಮತ್ತೆ ಇದು ಓಪನ್ ಪ್ಲೇಸ್ ಆಗಿರುತ್ತೆ. ಏನು ಕಟ್ಔಟ್ ಅನ್ನ ಪ್ರೊವೈಡ್ ಮಾಡಿದ್ವಿ ಅದು. ಮತ್ತೆ ಇಲ್ಲಿ ಬಾಲ್ಕನಿ ಅದೇ ರೀತಿ ಸೇಮ್ ಇರುತ್ತೆ. ಕೆಳಗಡೆ ಏನಿತ್ತು ಅದೇ ರೀತಿ 28 feet 6 inch ಇಂಟು 2 feet 9 inch ಇದು ಡೈಮೆನ್ಷನ್ ಇದೆ. ಮತ್ತೆ ಇಲ್ಲಿ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇದು 15 feet 9 inch ಇದೆ. ಹಾಗೇನೆ ವರ್ಟಿಕಲ್ ಆಗಿ 11 feet 3 inch ಅನ್ನ ಪ್ರೊವೈಡ್ ಮಾಡಿದ್ವಿ. ಮತ್ತೆ ಅದಕ್ಕೆ ಅಟ್ಯಾಚ್ ಆಗಿ ವಾರ್ಡ್ರೋಬ್ ಅನ್ನು ಪ್ರೊವೈಡ್ ಮಾಡಿದ್ವಿ. ಇದು 5 feet 3 inch ಇಂಟು 5 feet ಇದೆ. ಮತ್ತೆ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ವಿ. ಇದು 5 feet 3 inch ಇಂಟು 7 feet 6 inch ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇದು 10 feet 9 inch ಇಂಟು 15 feet ಅನ್ನ ಹೊಂದಿದೆ. ಅದಕ್ಕೆ ಸೇಮ್ ಅಟ್ಯಾಚ್ ಆಗಿ ವಾರ್ಡ್ರೋಬ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇದು 6 feet ಇಂಟು 6 feet ಇದೆ ಡೈಮೆನ್ಷನ್. ಹಾಗೆ ಅದಕ್ಕೆ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ವಿ. ಇದು 6 feet ಇಂಟು 6 feet ಡೈಮೆನ್ಷನ್ ಅನ್ನ ಹೊಂದಿದೆ. ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ನಲ್ಲಿ ಮತ್ತೆ ಇಲ್ಲಿ ಕಟ್ಔಟನ್ನು ಪ್ರೊವೈಡ್ ಮಾಡಿದ್ವಿ. ಲಿವಿಂಗ್ ಬಿಲೋ ಅಂತ ಮೆನ್ಷನ್ ಆಗಿದೆ ನೋಡಿ. ಈ ರೀತಿ ಓಪನ್ ಪ್ಲೇಸ್ಗಳನ್ನ ಕೊಟ್ಟರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಈ ರೀತಿ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಟ್ರೆಡ್ಮಿಲ್ ಇಡೋಕೆ ಜಾಗ ಬೇಕು ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ 7 feet 6 inch ಇಂಟು 11 feet 6 inch ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಒಂದು ಟ್ರೆಡ್ಮಿಲ್ ಇಡೋಕೆ ಇಲ್ಲಿ ಜಾಗ ಸಾಕಾಗುತ್ತೆ. ಹಾಗೆ ಇಲ್ಲಿ ಬಾಲ್ಕನಿ ಅದೇ ರೀತಿ ಕಂಟಿನ್ಯೂ ಆಗಿದೆ. ಇದು 28 feet 6 inch ಇಂಟು 2 feet 9 inch ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಇಲ್ಲಿ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇದು 11 feet 6 inch ಇಂಟು 10 feet ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಕೆಳಗಡೆ ಏನಿತ್ತು ಅದೇ ತರ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಇದು 10 feet 9 inch ಇಂಟು 15 feet ಇದೆ. ಹಾಗೇನೆ ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಇದೆ. ಇದು 6 feet ಇಂಟು 6 feet ಡೈಮೆನ್ಷನ್. ಮತ್ತೆ ಇಲ್ಲೊಂದು ಬಾತ್ರೂಮ್ ಇದೆ. ಇದು 6 feet ಇಂಟು 6 feet ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೆ ಇದಕ್ಕೆ ಲಿಫ್ಟ್ ಕೂಡ ಇರ್ತಕ್ಕಂಥದ್ದು. ಇದು ಕೆಳಗಡೆಯಿಂದ ಥರ್ಡ್ ಫ್ಲೋರ್ ತನಕ ಲಿಫ್ಟ್ ಪ್ರೊವೈಡ್ ಮಾಡಿದ್ವಿ ವೀಕ್ಷಕರೇ. ಇದು ಡೈಮೆನ್ಷನ್ 5 feet ಇಂಟು 4 feet 3 inch ಇದೆ. ಮತ್ತೆ ಇಲ್ಲಿ ಟೆರೇಸ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಎಲಿವೇಶನ್ ಅಲ್ಲಿ ನಿಮಗೆ ತೋರಿಸ್ತೀವಿ, ಇದು ನೀಟಾಗಿ ಅರ್ಥ ಆಗುತ್ತೆ. ಈ ಟೆರೇಸ್ ಅನ್ನ 6 feet 3 inch ಇಂಟು 11 feet 6 inch ಅನ್ನ ಪ್ರೊವೈಡ್ ಮಾಡಿದ್ವಿ. ಹಾಗೆ ಇಲ್ಲಿ ಒಂದು ಬಾತ್ರೂಮ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಇದು 5 feet 3 inch ಇಂಟು 8 feet 9 inch ಅನ್ನ ಹೊಂದಿದೆ. ಈ ಪ್ಲಾನ್ ಎಲಿವೇಶನ್ ಅನ್ನ ಅಬ್ಸರ್ವ್ ಮಾಡ್ತಿರೋ ವೀಕ್ಷಕರೇ. ನಾವು ಥರ್ಡ್ ಫ್ಲೋರ್ ನಲ್ಲಿ ಟೆರೇಸ್ ಅಂತ ಹೇಳಿದ್ವಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಟೆರೇಸ್ ಆಗಿರುತ್ತೆ. ಇಲ್ಲೇನು ವಿಂಡೋಗಳನ್ನ ಪ್ರೊವೈಡ್ ಮಾಡಿದೀವಿ ಅದೇ ರೀತಿ ಎಲಿವೇಶನ್ ಅಲ್ಲೂ ಕೂಡ ವಿಂಡೋಗಳನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ನಲ್ಲಿ ಕೂಡ ತಿಳಿಸಬಹುದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.